ಎಲ್ಲಿಗೆ ಪಯಣ ನಿಲ್ಲವ ರಮಣ ಎಲ್ಲಿಗೆ ಪಯಣ ಯಾವತ್ತೂ ಕೂಡ ನಿಮ್ಮ ಬಳಿಗೆ ಬರುವಂತ ವೇಳೆಯಲ್ಲಿ ರಾಮ ಹೀಗೆ ಬಾ ಎನ್ನುವ ಹಾಗೆ ನನ್ನನ್ನು ಪ್ರೀತಿಯಿಂದ ಕರೆದುಕೊಳ್ಳುವವರು ನೀವು. ಹೌದು, ಹಾಗೆ ಅಂತೇಳಿ ಈ ದಿವಸದಲ್ಲಿ ಕಾಣುವಾಗ ನೀವು ದಿವಸವನ್ನೇ ಕಾಣುತ್ತಾರೆ. ತೊಡಿಸಿಕೊಂಡಂತಹ ಹುಡುಗಿ ತೊಡಿಗೆ ಎಲ್ಲವೂ ಕೂಡ ಯುದ್ಧದ ಸಿದ್ಧತೆಯಲ್ಲಿ ಇದ್ದೀರಿ. ನಿಮ್ಮಲ್ಲಿ ಕೇಳುತ್ತಾ ಇದ್ದೀರಿ ಆರೊಡನೆ ಕದನ ಹೇಳುತ್ತೀರಿ ಎಂದು ಈಗ ತಾನೇ ಬಂದು ದೇವೇಂದ್ರ ದೂರನ್ನೇ ಕೊಟ್ಟ. ಒಳಗಡೆ ಇದ್ದೆ ಸ್ವಾಮಿ. ಹೌದು, ಹಿಂದುಗಡೆ ನಿಮ್ಮ ಎದುರುಗಡೆ ನಿಮ್ಮದು ಮಾತುಕತೆ ಏನಂತೆ ಸ್ವಾಮಿ? ಆತನ ಪಾಲಿಗೆ ಕಷ್ಟ ಬದುಕಿ ಬಂತಂತೆ. ಹೌದು, ಯಾವ ರೀತಿಯಾದಂತಹ ಕಷ್ಟ ಸ್ವಾಮಿ? ನರಕಾಸುರೆಂಬ ದಾನವನು ಬ್ರಹ್ಮದೇವರಿಂದ ಬೇಕಾದ ಹೊರ ಪಡೆದು ಸ್ವರ್ಗಲೋಕಕ್ಕೆ ದಾಳಿನಿಟ್ಟನು. ಅವರನ್ನೆಲ್ಲ ಸೋಲಿಸಿ ಸ್ವರ್ಗದ್ದಿಗೆ ನೇರಿದನಂತೆ. ಅಷ್ಟು ಮಾತ್ರವಲ್ಲ, ಅಲ್ಲಿದ್ದ ಸುವಸ್ತುಗಳ ಕದ್ದುಕೊಂಡು ರಾಜೋತಿ ಬೆಟ್ಟನಿಗೆ ಹೋಗಿದ್ದಾನೆ. ಹೌದು, ದೇವೇಂದ್ರ ಧೈರ್ಯದ ಮಾತನ್ನು ಕೊಟ್ಟಿದ್ದೇನೆ. ಆ ನರಕಾಸುರನ ಕೊಂದು ಆತನಿಂದ ಸುವಸ್ತುಗಳ ಮತ್ತೆ ಸ್ವರ್ಗಲೋಕಕ್ಕೆ ಒಪ್ಪಿಸಲು